ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಮ್ಮ ಅನುಷಾ ರೈ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಬಿಗ್ ಬಾಸ್ ಸೀಸನ್ 11ನ ಕಂಟೆಸ್ಟೆಂಟ್ ಆದಂತಹ ಅನುಷಾ ರೈ ಅವರು ನೋಡ್ತಿದ್ರೇ ಗೊತ್ತಾಗುತ್ತೆ ತುಂಬ ಪ್ಯಾಂಪರ್ಡ್ ಕಿಡ್ ಅಂತ ಹೇಳಿ. ತುಂಬ ಸ್ಮೂತಾಗಿ ಬೆಳೆದಿರೋರು ಆ್ಯಂಡ್ ಹಾಗೆ ಇವರು ತುಂಬ ಮಾಡ್ರನ್ ಅನ್ನೋದು ಸಹ ಇವರು ಹಾಕುವಂತಹ ಬಟ್ಟೆಗಳಲ್ಲಾಗಿರ್ಬೋದು ಆ್ಯಂಡ್ ಇವರು ಮೇಂಟೈನ್ ಮಾಡುವಂತಹ ಆ್ಯಟಿಟ್ಯೂಡಲ್ಲಾಗಿರ್ಬೋದು ಎಲ್ಲದರಲ್ಲೂ ಸಹ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಬಟ್ ಈಗ ಇವರು ಮಾಡಿರುವಂತಹ ಒಂದು ಆಚರಣೆ ಎಲ್ಲ ಫ್ಯಾನ್ಸ್ಗಳಿಗೂ ಸಹ ಅಚ್ಚರಿಯನ್ನು ಮೂಡಿಸಿದೆ. ಹೀರೋಯಿನ್ಸ್ ಅಂದರೆ ಈಗೂ ಸಹ ಇರ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಅವರ ಫ್ಯಾನ್ಸ್ಗಳಲ್ಲಿ ಕಾಡ್ತಿದೆ. ನಮ್ಮ ಅನುಷಾ ರೈ ಅವರು ಅಂದರೆ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಅವರು ಈ ಒಂದು ಆಚರಣೆಯನ್ನು ಮಾಡಿದ್ದಾರೆ. ಅನುಷಾ ರೈ ಅವರು ಮಾಡಿದಂತಹ ಈ ಒಂದು ಆಚರಣೆಗೆ ಅವರ ಎಲ್ಲ ಫ್ಯಾನ್ಸ್ಗಳು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಹುಡುಗಿ ಮಾಡ್ರನ್ಗೂ ಸೈ, ನಮ್ಮ ಹುಡುಗಿ ಟ್ರೆಡಿಷ್ನಲ್ಗೂ ಸೈ ಅಂತ ಹೇಳಿ ಅವರು ಕಮೆಂಟ್ಸ್ಗಳನ್ನು ಪಾಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಜನಗಳು ಈ ರೀತಿ ಅವ್ರನ್ನ ಮೆಚ್ಕೊಳ್ಳುವಂತಹ ಕೆಲಸ ಅನುಷಾ ರೈ ಅವರು ಏನು ಮಾಡಿದ್ರು ಆ್ಯಂಡ್ ಜನಗಳು ಏನಕ್ಕೆ ಇಷ್ಟು ಅವ್ರನ್ನ ಹೊಗಳ್ತಿದ್ದಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ಅನುಷಾ ರೈ ಅವರು ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಎಲ್ಲ ಸಿನಿಮಾಗಳು ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಹಿಟ್ಟೇನೂ ಆಗಲಿಲ್ಲ. ನಂತರ ಇವರು ಬಿಗ್ ಬಾಸ್ ಸೀಸನ್ 11ನಲ್ಲಿ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾರೆ. ಬಿಗ್ ಬಾಸ್ನಲ್ಲಿ ಈ ಬಾರಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ವರ್ಗ ನರ್ಕ ಅನ್ನುವಂತಹ ಕಾನ್ಸೆಪ್ಟ್ ಮೂಲಕ ಬಿಗ್ ಬಾಸನ್ನು ಶುರು ಮಾಡ್ತಾರೆ. ಆ್ಯಂಡ್ ಬಂದಂತಹ ಕಂಟೆಸ್ಟೆಂಟ್ಗಳು ಸ್ವರ್ಗಕ್ಕೆ ಹೋಗಬೇಕಾ ಅಥವಾ ನರ್ಕಕ್ಕೆ ಹೋಗಬೇಕಾ ಅಂತ ಹೇಳಿ ಅಲ್ಲೇ ಶೋನಲ್ಲಿ ಕುತ್ಕೊಂಡಿರುವಂತಹ ಜನಗಳು ವೋಟಿಂಗ್ ಮೂಲಕ ಡಿಸೈಡ್ ಮಾಡ್ತಾರೆ. ಸೊ ಈ ಒಂದು ಡಿಸಿಷನಲ್ಲಿ ಅನುಷಾ ರೈ ಅವರು ನರ್ಕಕ್ಕೆ ಹೋಗಬೇಕು ಅನ್ನುವಂತಹ ಡಿಸಿಷನ್ ಬರುತ್ತೆ. ಸೊ ಅನುಷಾ ಅವರು ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲೇ ನರ್ಕದ ಕಡೆ ಹೋಗಿ ನರ್ಕನ ಅನುಭವಿಸ್ತಾರೆ. ಆ್ಯಂಡ್ ಶೋ ಸ್ಟಾರ್ಟ್ ಆಗಿದ್ದು 2-3 ದಿನಕ್ಕೆ ಅನುಷಾ ರೈ ಅವರು ಅಳೋದಕ್ಕೆ ಶುರು ಮಾಡ್ತಾರೆ. ನನಗೆ ಇಲ್ಲಿ ಇರೋದಕ್ಕಾಗ್ತಿಲ್ಲ, ನನಗಿದೆಲ್ಲ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ, ಪ್ಲೀಸ್ ನನ್ನ ಬಿಟ್ಬಿಡಿ ನನ್ನ ಇಲ್ಲಿಂದ, ನನಗೆ ಈ ಶೋನಲ್ಲಿ ಮುಂದುವರಿಯೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕ್ಯಾಮ್ರಾ ಮುಂದೆ ಹೋಗಿ ಕೂತ್ಕೊಂಡು ಅಳ್ತಿರ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸಿದ್ದು ಏನು ಇವರು ಕಷ್ಟನೇ ಅನುಭವಿಸಿಲ್ಲ ಅನಿಸುತ್ತೆ. ತುಂಬ ಫಾರ್ವರ್ಡ್ ಇದ್ದಾರೆ ಈ ಹುಡುಗಿ, ತುಂಬಾ ಪ್ಯಾಂಪರ್ಡ್ ಕಿಡ್ ಆಗಿ ಬೆಳೆದ್ಬಿಟ್ಟಿದ್ದಾರೆ. ಏನು ಕಷ್ಟ ಸುಖ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬರೀ ಸುಖದಲ್ಲೇ ಬೆಳೆದಿದ್ದಾರೆ ಅನ್ನೋ ರೀತಿ ಕಾಣಿಸ್ತಿದ್ದಾರೆ. ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಅನಿಸ್ತಿದೆ. ಆ್ಯಂಡ್ ತುಂಬ ಮಾಡ್ರನ್ನು, ತುಂಬ ಆ್ಯಟಿಟ್ಯೂಡ್ ಇರುವಂತಹ ಹುಡುಗಿ ಅಂತ ಅನಿಸುತ್ತೆ ಅಂತ ಅನಿಸ್ತಿತ್ತು. ಬಟ್ ಇವರು ಈಗ ಮಾಡಿರುವಂತಹ ಒಂದು ಆಚರಣೆಯಿಂದ ಇವ್ರ ಮೇಲೆ ಇದ್ದಂತಹ ಎಲ್ಲ ಭಾವನೆಗಳೇ ಬದಲಾಗೋಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಫೋಟೋಶೂಟ್ಸ್ಗಳಲ್ಲಾಗಿರ್ಬೋದು ಅನುಷಾ ಅವರು ತುಂಬಾ ಮಾಡ್ರನ್ ಆಗಿ ಕಾಣಿಸ್ಕೊಳ್ತಿದ್ರು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಇವರು ಯಾರ ಜೊತೆನೂ ಅಷ್ಟೊಂದು ಮಿಂಗಲ್ ಸಹ ಆಗ್ತಿರ್ಲಿಲ್ಲ. ಆ್ಯಂಡ್ ಸ್ಟಾರ್ಟಿಂಗಲ್ಲೆಲ್ಲ ಬಿಗ್ ಬಾಸಲ್ಲಿ ಒಬ್ಬೊಬ್ಬರೇ ಕಾಲ ಕಳೀತಿದ್ರು, ಆಲ್ಮೋಸ್ಟ್ ಯಾರ ಜೊತೆನೂ ಮಿಂಗಲ್ ಆಗ್ತಿರ್ಲಿಲ್ಲ. ಬಟ್ ಇವರು ಈ ಹಿಂದೆ ಒಂದು 3 ಸಿನಿಮಾ ಧರ್ಮರಾಜ್ ಕೀರ್ತಿಯವ್ರ ಜೊತೆ ಮಾಡಿದ್ದಾರೆ. ಬಿಗ್ ಬಾಸಲ್ಲೇ ಹೇಳ್ಕೊಂಡಿದ್ರು 3 ಪ್ರಾಜೆಕ್ಟ್ಸ್ ನಾವು ಒಟ್ಟಿಗೆ ಮಾಡಿದ್ದೀವಿ ಅಂತ ಹೇಳಿ. ಸೊ ಅವ್ರ ಜೊತೆ ಇದ್ದಂತಹ ಒಂದು ಬಾಂಡಿಂಗಿಂದ ಅವರ ಒಂದು ಕೋ ಆರ್ಟಿಸ್ಟ್ ಆದಂತಹ ಧರ್ಮರಾಜ್ ಕೀರ್ತಿಯವ್ರ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ತಿದ್ರು. ಬಟ್ ಬರ್ತಾ ಅವ್ರ ಜೊತೆನೂ ಕೂಡ ಜಗಳ ಆಡಿಕೊಂಡು ಅವ್ರನ್ನೂ ಕೂಡ ದೂರ ಇಟ್ಟಿದ್ರು. ಆ್ಯಂಡ್ ಇದ್ದಂತಹ ಬೇರೆ ಕಂಟೆಸ್ಟೆಂಟ್ಗಳ ಜೊತೆನೂ ಸಹ ಅವರು ಅಷ್ಟೊಂದೇನು ಮಿಂಗಲ್ಲಾಗಿ ಒಳ್ಳೆ ಬಾಂಡಿಂಗನ್ನು ಮೇಂಟೈನ್ ಮಾಡ್ತಿರ್ಲಿಲ್ಲ. ಜಸ್ಟ್ ಮಾತಾಡ್ತಿದ್ರು ಆ್ಯಂಡ್ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಸಹ ಏನು ಮೇಂಟೈನ್ ಮಾಡಿರಲಿಲ್ಲ. ಬಟ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಆ್ಯಂಡ್ ಬಿಗ್ ಬಾಸ್ ಶೋ ಮುಗಿದ ಮೇಲೆ ಭವ್ಯ ಗೌಡ ಅವ್ರ ಜೊತೆ ಆ್ಯಂಡ್ ತ್ರಿವಿಕ್ರಮ್ ಅವ್ರ ಜೊತೆ ಮತ್ತು ರಜತ್ ಅವ್ರ ಜೊತೆ ಇವರು ಒಂದು ಒಳ್ಳೆ ಬಾಂಡಿಂಗನ್ನು ಕ್ರಿಯೇಟ್ ಮಾಡಿಕೊಂಡ್ರು. ಅವ್ರ ಜೊತೆ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಆಗೋದು, ಯಾವುದಾದ್ರೂ ದೇವಸ್ಥಾನಗಳಿಗೆ ಅಟೆಂಡ್ ಆಗೋದು. ತ್ರಿವಿಕ್ರಮ್, ರಜತ್, ಭವ್ಯ ಗೌಡ ಹಾಗೆ ಅನುಷಾ ಅವರು ಮೈಸೂರು ಚಾಮುಂಡಿ ಬೆಟ್ಟಕ್ಕೂ ಸಹ ಹೋಗಿ ಬಂದಿದ್ದರು. ಆ್ಯಂಡ್ ಹಾಗೆ ತ್ರಿವಿಕ್ರಮ್ ಅವರ ಊರಿಗೂ ಸಹ, ಗುಬ್ಬಿ ಊರಿಗೂ ಸಹ ಅನುಷಾ ಅವರ ಕಾರಲ್ಲೇ ಹೋಗಿದ್ದರು. ಸೊ ಈ ರೀತಿ ಅವ್ರ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ತಿದ್ರು. ಆ್ಯಂಡ್ ಈಗಲೂ ಸಹ ಭವ್ಯಗೌಡ ಅವ್ರ ಜೊತೆನೇ ಕಾಣಿಸ್ಕೊಳ್ತಾರೆ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಇಬ್ಬರನ್ನೂ ಇನ್ವೈಟ್ ಮಾಡಿದ್ದಾರೆ ಅಂತಂದರೆ ಇಬ್ಬರೂ ಸಹ ಮಾತಾಡಿಕೊಂಡು ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಜೊತೆಯಲ್ಲೇ ಇರ್ತಾರೆ, ರೀಲ್ಸ್ಗಳನ್ನು ಮಾಡ್ತಾರೆ. ಸೊ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಈ ರೀತಿ ಒಂದು ಒಳ್ಳೆ ಬಾಂಡಿಂಗನ್ನು ಇವರಿಬ್ಬರು ಸಹ ಮೇಂಟೈನ್ ಮಾಡ್ತಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಈ ರೀತಿಯಾದಂತಹ ಕನೆಕ್ಟಿವಿಟಿ ಇವರಿಬ್ಬರ ಮಧ್ಯೆ ನಿಜಕ್ಕೂ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಇಬ್ಬರೂ ಸಹ ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿ ತುಂಬಾ ಮಾಡ್ರನು, ತುಂಬಾ ಸಾಫ್ಟು ಅಂತ ಅನ್ಸ್ಕೊಂಡಿದ್ದಂತಹ ಅನುಷಾ ಅವರು ಈಗ ಅವರ ಊರಿನಲ್ಲಿ ನಡೆದಂತಹ ಜಾತ್ರೆ ಮಹೋತ್ಸವದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಆ ಊರಿನ ಹೆಣ್ಣುಮಕ್ಕಳಾಗಿ ಅವರು ಕರ್ತವ್ಯ ಅವ್ರು ಏನು ಮಾಡಬೇಕು ಅಂದರೆ ಒಂದು ಜಾತ್ರೆಯಲ್ಲಿ ಒಂದು ಹೆಣ್ಣಿನ ಕರ್ತವ್ಯ ಏನೇನಿರುತ್ತೋ ಅದನ್ನೆಲ್ಲವನ್ನು ಸಹ ಅನುಷಾ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಮುದ್ದಾಗಿ ರೆಡಿಯಾಗಿ ತುಂಬ ಟ್ರೆಡಿಷ್ನಲ್ ಆಗಿ ಬಟ್ಟೆಗಳನ್ನು ಹಾಕ್ಕೊಂಡು ಜಾತ್ರೆಯಲ್ಲಿ ಯಾವ ರೀತಿ ಆರತಿಯನ್ನು ಮಾಡಬೇಕು ಆ ರೀತಿ ಆರತಿಯನ್ನು ಹೊತ್ತಿದ್ದಾರೆ.
ಆ್ಯಂಡ್ ಕೆಲವೊಂದು ಊರಲ್ಲಿ ದೇವಸ್ಥಾನದ ಮುಂದೆ ಕೆಂಡವನ್ನು ಸಹ ಹಾಕಿರ್ತಾರೆ ಜಾತ್ರೆಗಳ ಟೈಮಲ್ಲಿ. ಸೊ ಆ ಕೆಂಡನ ತುಳಿಯುವಂತಹ ಪದ್ಧತಿ ಇರುತ್ತೆ. ಸೊ ಆ ಆಚರಣೆಯಲ್ಲೂ ಸಹ ಅನುಷಾ ಅವರು ಪಾಲ್ಗೊಂಡಿದ್ದಾರೆ. ಆರತಿಯನ್ನು ಎತ್ಕೊಂಡು ಕೆಂಡದ ಮೇಲೆ ನಡ್ಕೊಂಡು ಹೋಗಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಂತಹ ಅನುಷಾ ಅವರ ಅಭಿಮಾನಿಗಳು ತುಂಬಾ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವರು ನಮ್ಮ ಹುಡುಗಿ ಟ್ರೆಡಿಷ್ನಲ್ಗೂ ಸೈ ಮಾಡ್ರನ್ಗೂ ಸೈ ಅಂತ ಹೇಳ್ತಿದ್ದಾರೆ. ಅನುಷಾ ಅವ್ರನ್ನ ನೋಡ್ತಿದ್ರೆ ದೇವರನ್ನ ತುಂಬಾ ನಂಬ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಯಾಕೆ ಅಂತಂದರೆ ಕುಂಭಮೇಳಕ್ಕೂ ಸಹ ಹೋಗಿ ಬಂದಿದ್ದರು. ಆ ಎಲ್ಲ ವಿಡಿಯೋಗಳನ್ನು ಸಹ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ರು. ನಂತರ ಈಗ ಈ ದೇವಿಯ ಪೂಜೆಯನ್ನು ಸಹ ಬಹಳ ಭಕ್ತಿಯಿಂದ ಮಾಡ್ತಿರೋದನ್ನ ನಾವು ಇಲ್ಲಿ ನೋಡ್ಬೋದು. ಆ ಊರ ದೇವಿಯನ್ನು ಮನೆ ಒಳಗಡೆನೂ ಸಹ ಕರ್ಕೊಂಡೋಗಿ ಮನೆ ಒಳಗಡೆ ಇಟ್ಕೊಂಡು ಅಲ್ಲೂ ಸಹ ಪೂಜೆಯನ್ನು ಮಾಡ್ತಾರೆ. ಆ್ಯಂಡ್ ಎಸ್, ಈ ರೀತಿಯಾದಂತಹ ಆಚರಣೆಗಳನ್ನ ಎಲ್ಲರೂ ಸಹ ಇಷ್ಟಪಟ್ಟು ಮಾಡೋದಿಲ್ಲ. ಅದರಲ್ಲೂ ಸಹ ಈಗಿನ ಕಾಲದ ಹೆಣ್ಮಕ್ಳು ಅಂತಂದರೆ ಹೇಳೋದೇ ಬೇಡ, ಇಂತಹ ಆಚರಣೆಗೆಲ್ಲ ದೂರನೇ ಉಳ್ಕೊತಾರೆ. ಅದರಲ್ಲೂ ಕೆಂಡ ತುಳಿಬೇಕು ಅನ್ನೋಂತಹ ಆಚರಣೆಗಳಿದ್ರು ಅಂತಂದರೆ ಅಲ್ಲಿಗೆ ಬರೋದೇ ಇಲ್ಲ ಅಂತ ಬೇಕಾದ್ರೂ ಹೇಳಿಬಿಡ್ತಾರೆ. ಸೊ ಈ ರೀತಿ ತುಂಬಾ ಮಾಡ್ರನ್ ಆಗಿದ್ದಂತಹ ಅನುಷಾ ರೈ ಅವರು, ಫಿಲಮ್ ಆ್ಯಕ್ಟರ್ ಆಗಿರುವಂತಹ ಅನುಷಾ ರೈ ಅವರು ಇಂಥ ಆಚರಣೆ ಮಾಡಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಒಂದು ರೀತಿ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದು ಖಂಡಿತವಾಗ್ಲೂ ನಿಜ. ಅನುಷಾ ರೈ ಅವರು ಅವರ ಊರಿನಲ್ಲಿ ನಡೆದಂತಹ ಒಂದು ಜಾತ್ರೆ ಮಹೋತ್ಸವದಲ್ಲಿ ಕೆಂಡ ತುಳಿಯುವಂತಹ ಆಚರಣೆಯನ್ನು ಯಾವುದೇ ಭಯ ಇಲ್ಲದೆ ಭಕ್ತಿಯಿಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೇ ಫಸ್ಟ್ ಟೈಮ್ ಈ ರೀತಿಯಾದಂತಹ ಆಚರಣೆಗಳನ್ನ ಒಬ್ಬ ಹೀರೋಯಿನ್ ಮಾಡ್ತಿರೋದನ್ನ ನೋಡ್ತಿರೋದು ನಾನು. ಆ್ಯಂಡ್ ಇದೇ ರೀತಿ ಯಾರಾದರೂ ಬೇರೆ ಹೀರೋಯಿನ್ ಆಚರಣೆಗಳನ್ನ ಮಾಡಿದರೆ ಅದು ನಿಮಗೆ ಗೊತ್ತಿದ್ದರೆ ಅವರ ಹೆಸರನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ನಾನು ನೋಡ್ತಿರೋದು ಇದೇ ಫಸ್ಟ್ ಟೈಮು. ಯಾವುದೇ ರೀತಿಯಾದಂತಹ ಒಂದು ಆ್ಯಟಿಟ್ಯೂಡ್ ಇಲ್ಲದೆ, ಈಗೋ ಇಲ್ಲದೆ ಅವರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅನುಷಾ ಅವ್ರನ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಅವ್ರು ಈ ರೀತಿಯಾದಂತಹ ರಿಸ್ಕ್ ಎಲ್ಲ ತಗೋತಾರೆ ಲೈಫಲ್ಲಿ ಅಂತ ಅನಿಸೋದೇ ಇಲ್ಲ. ಯಾಕೆ ಅಂತಂದರೆ ತುಂಬಾ ಸಾಫ್ಟ್ ಅಂತ ಅಂದ್ಕೊಂಡಿದ್ದೆ ನಾನಂತೂ. ಬಿಗ್ ಬಾಸಲ್ಲಿ ಇವ್ರು 2-3 ದಿವಸಕ್ಕೇ ಕಾಫಿಗೋಸ್ಕರ, ಒಂದೇ ಒಂದು ಕಪ್ ಕಾಫಿಗೋಸ್ಕರ ಎಷ್ಟೆಲ್ಲ ರಂಪ ಮಾಡಿದರು, ಎಷ್ಟೆಲ್ಲ ಹತ್ತಿದ್ರು ಅನ್ನೋದನ್ನು ಸಹ ನಾನು ನೋಡಿದ್ದೀನಿ. ಸೊ ಈ ರೀತಿ ಇದ್ದಂತಹ ಅನುಷಾ ರೈ ಅವರು ಇಷ್ಟು ಗಟ್ಟಿನ, ಇಷ್ಟೊಂದು ಸ್ಟ್ರಾಂಗ್ ಇದ್ದಾರಾ ಅಂತ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಕೆಂಡದ ಮೇಲೆ ನಡ್ಕೊಂಡು ಹೋಗೋದು ಅಂತಂದರೆ ಅದು ಸುಲಭದ ಮಾತಲ್ಲ. ಆ್ಯಂಡ್ ಆ ಧೈರ್ಯ ಎಲ್ರಿಗೂ ಸಹ ಬರೋದಿಲ್ಲ. ಒಬ್ಬ ಆರ್ಟಿಸ್ಟಾಗಿ ಇದನ್ನು ಮಾಡ್ತಾರೆ ಅಂತಂದರೆ ತುಂಬಾ ಕಷ್ಟ ಇರುತ್ತೆ. ಯಾಕೆಂದರೆ ಅವ್ರಿಗೆ ಶೂಟ್ಸ್ ಇರುತ್ತೆ, ಡೇ ಆ್ಯಂಡ್ ನೈಟ್ಸ್ ಅವ್ರಿಗೆ ಕೆಲಸ ಇರುತ್ತೆ. ಆ್ಯಂಡ್ ಇದರಿಂದ ಏನಾದರೂ ಒಂಚೂರು ಪ್ರಾಬ್ಲಮ್ ಆಯಿತು ಅಂತಂದರೆ ಅವರ ಒಂದು ಕೆಲಸಕ್ಕೆ ತೊಂದರೆ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ದೆ ಅವರ ಒಂದು ಊರಿನ ಹಬ್ಬದಲ್ಲಿ ಎಲ್ಲ ರೀತಿಯಾದಂತಹ ಆಚರಣೆಗಳನ್ನ ಆ ಊರಿನ ಮಗಳಾಗಿ ಅನುಷಾ ರೈ ಅವರು ಮಾಡಿ ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅನುಷಾ ರೈ ಅವ್ರನ್ನ ಈ ರೀತಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಯಾವಾಗಲೂ ಆಲ್ಮೋಸ್ಟ್ ಮಾಡ್ರನ್ ಡ್ರೆಸ್ಸಲ್ಲಿ, ಮಾಡ್ರನ್ ಫೋಟೋಶೂಟ್ಸಲ್ಲೇ ನೋಡ್ತಿದ್ರಿ. ಸೊ ಈ ರೀತಿ ಈಗ ಟ್ರೆಡಿಷ್ನಲ್ ಆಗಿ ಅನುಷಾ ರೈ ಅವ್ರನ್ನ ನೋಡೋದಕ್ಕೂ ಸಹ ತುಂಬ ಮುದ್ದಾಗಿಯೇ ಕಾಣಿಸ್ತಿದ್ದಾರೆ. ಆ್ಯಂಡ್ ಆ ದೇವಿ ಇವ್ರಿಗೆ ಒಳ್ಳೇದು ಮಾಡಲಿ, ಇವ್ರು ನಂಬಿರುವಂತಹ ದೇವರು ಇವ್ರನ್ನ ಕೈ ಬಿಡದೇ ಇರಲಿ. ಆ್ಯಂಡ್ ಒಳ್ಳೆ ಪ್ರಾಜೆಕ್ಟ್ಸ್ ಇವ್ರ ಕೈಗೆ ಸಿಕ್ಕಿ ಒಳ್ಳೆ ಸಿನಿಮಾ ಮಾಡುವಂತಾಗಲಿ. ಆ್ಯಂಡ್ ಇವ್ರು ಮಾಡುವಂತಹ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಇವ್ರಿಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಎಸ್, ಅನುಷಾ ರೈ ಅವರ ಈ ಒಂದು ಆಚರಣೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಈ ರೀತಿ ಆಚರಣೆ ಮಾಡೋದು ಸರಿನಾ ತಪ್ಪಾ? ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.